6ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ ಕೊಡಿ ನನ್ನ ಬಾಲ್ಯವ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇದನ್ನು ಬರೆದವರು ಮಾಲತಿ ಪಟ್ಟಣ ಶೆಟ್ಟಿ. ಕವಿ ಪರಿಚಯ. ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟಿ ಅವರು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ 1940ರಲ್ಲಿ ಜನಿಸಿದರು. ಆಂಗ್ಲ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಇವರು ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇವರು ಬಾ ಪರೀಕ್ಷೆಗೆ, ಗರಿಗೆದರಿ ತಂದ ಬದುಕು, ಗುಲಾಬಿ, ಇಂದು ನೀನಿನ ಕಥೆಗಳು, ಸೂರ್ಯ ಮುಳುಗುವುದಿಲ್ಲ, ಬಸವರಾಜ್ ಕಟ್ಟಿಮನಿ, ಬದುಕು ಬರಹ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಹಾಗೂ ಇನ್ನಿತರ ಸಂಸ್ಥೆಗಳು ಹಲವಾರು ಪ್ರಶಸ್ತಿ ನೀಡಿವೆ. ಪ್ರಸ್ತುತ ಕೊಡು ನನ್ನ ಬಾಲ್ಯವ ನಾಟಕವನ್ನು ಅವರ ಮಕ್ಕಳ 3 ನಾಟಕಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಶಾಲು ತನ್ನ ಅಮ್ಮನಿಗೆ ಪಾತರಗಿತ್ತಿಯನ್ನು ಯಾವ ರೀತಿ ವರ್ಣಿಸಿದಳು? ಶಾಲು ತನ್ನ ಅಮ್ಮನಿಗೆ ಪಾತರಗಿತ್ತಿಯನ್ನು ರೆಕ್ಕೆಯ ಬಣ್ಣ, ಆ ಬಣ್ಣದಲ್ಲಿರುವ ಕಣ್ಣಿನ ಬಗ್ಗೆ ವರ್ಣಿಸಿದ್ದಾಳೆ. ರಾಜು ಶಾಲುವಿಗೆ ತಿಳಿಸಿದ ಮಜಾ ಸುದ್ದಿ ಯಾವುದು? ರಾಜು ಶಾಲುವಿಗೆ ಗೌರಿ ಆಕಳು ಪುಟ್ಟ ಕರುವನ್ನು ಹಾಕಿದ ಮಜಾ ಸುದ್ದಿಯನ್ನು ತಿಳಿಸಿದನು. ರಾಜು ಆಕಳ ಕರುವಿನ ಚಂದವನ್ನು ಯಾವ ರೀತಿ ಬಣ್ಣಿಸಿದನು? ರಾಜು ಆಕಳ ಕರುವಿನ ಚಂದವನ್ನು ಎಳೆ ಬಿಳೆ ಚಿಗರಿ ಮರಿ ನೋಡಿದಂಗ ಅನಿಸುತ್ತದೆ ಎಂದು ಬಣ್ಣಿಸಿದ್ದಾನೆ. ಶಾಲುವಿನ ಅಪ್ಪ ಅಮ್ಮ ಬೆಂಗಳೂರಿಗೆ ಹೊರಟದ್ದು ಏಕೆ? ಶಾಲುವಿನ ಅಪ್ಪ ಅಮ್ಮ ಅವಳ ದೊಡ್ಡಪ್ಪನ ಮನೆಯ ಗೃಹ ಪ್ರವೇಶಕ್ಕೆ ಬೆಂಗಳೂರಿಗೆ ಹೊರಟಿದ್ದರು. 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಶಾಲು ಪಾತರಗಿತ್ತಿ ಜೊತೆ ಏನೆಂದು ಕುಡಿದು ಹಾಡಿದಳು? ಶಾಲು ಪಾತರಗಿತ್ತಿ ಜೊತೆ ಕುಣಿದು ಹಾಡಿದ ಹಾಡಿನ ಸಾಲುಗಳು ಕೆಳಗಿನಂತಿವೆ. ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹಸರು ಹಚ್ಚಿ ಚುಚ್ಚಿ ಮೇಲ ಕರಿಶಿಣ ಹಚ್ಚಿ, ಏನು ಬಣ್ಣ ಬಣ್ಣ ನಡುವ ನವಿಲ ಗಣ್ಣ, ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ, ಹೂವಿಗೆ ಹೋಗ್ತಾವ ಗಲ್ಲ ತಿವಿತಾವ, ಪಾತರಗಿತ್ತಿ ಪಕ್ಕ ನೋಡಿದೆನ ಅಕ್ಕ 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 ಅಕ್ಕ. ಶಾಲುಗೆ ಅವಳ ತಾಯಿ ರಾಜು ಮನೆಗೆ ಹೋಗಬೇಡ ಎಂದು ಏಕೆ ತಾಕೀತು ಮಾಡಿದಳು? ಶಾಲುವಿಗೆ ಅವಳ ತಾಯಿ ರಾಜು ಮನೆಗೆ ಹೋಗಬೇಡ, ಏಕೆಂದರೆ ನೀನು ಹುಡುಗಿ, ಅವ ಹುಡುಗ, ಅದಕ್ಕೆ ದೂರ ಇರಬೇಕು, ನಿಮ್ಮ ಗೆಳೆತನ ಎಷ್ಟೋ ಅಷ್ಟೇ ಇರಬೇಕು ಎಂದು ತಾಕೀತು ಮಾಡಿದಳು. ಶಾಲು ರಾಜುವಿನ ಬಗ್ಗೆ ಹೇಳಿದ ಪ್ರಶಂಸೆಯ ಮಾತುಗಳಾವುವು? ರಾಜು ಕ್ಲಾಸಿನಲ್ಲಿ ಬಹಳ ಜಾಣ ಇದ್ದಾನೆ. ನನಗೆ ಏನಾದರೂ ತಿಳಿಯದಿದ್ದರೆ ಅವನ ಹೆಲ್ಪ್ ತೆಗೆದುಕೊಳ್ಳುತ್ತೇನೆ. ನಾನು ಅವನ ಬೆನ್ನು ಹತ್ತದಿದ್ದರೆ ನಪಾಸಾಗುತ್ತೇನೆ ಎಂದು ಹೇಳಿದಳು. ಈ ರೀತಿಯಾಗಿ ಅವನ ಬಗ್ಗೆ ಶಾಲು ಪ್ರಶಂಸೆಯ ಮಾತುಗಳನ್ನು ಹೇಳಿದಳು. ಅಜ್ಜನ ಊರಲ್ಲಿ ಆಟ ಆಡಲು ಶಾಲುವಿಗೆ ಏನೇನು ಸಿಗುತ್ತದೆ? ಅಜ್ಜನ ಊರಿನಲ್ಲಿ ಆಟ ಆಡಲು ಶಾಲುವಿಗೆ ಅಜ್ಜನ ಹೊಲ, ತೋಟ, ನದಿ, ಬೆಟ್ಟ, ಗುಡ್ಡ, ಕಾಡು ಎಲ್ಲ ಇದೆ ಮತ್ತು ಮಾಮನ 3 ಮಕ್ಕಳ ಜೊತೆ ಆಟ ಆಡುತ್ತೇನೆ. ಶಾಲುವಿನ ತಂದೆ ಬೆಂಗಳೂರಿನಲ್ಲಿ ಆಟ ಆಡಲು ಶಾಲುವಿಗೆ ಯಾವ ಯಾವ ಪ್ರೇಕ್ಷಣೀಯ ಸ್ಥಳಗಳಿವೆ ಎಂದರು? ಶಾಲುವಿನ ತಂದೆ ಬೆಂಗಳೂರಿನಲ್ಲಿ ಆಟ ಆಡಲು ಹೇಳಿರುವ ಪ್ರೇಕ್ಷಣೀಯ ಸ್ಥಳಗಳು ಆಗಬೇಕದು. ಹೇಳಿರುವ ಪ್ರೇಕ್ಷಣೀಯ ಸ್ಥಳಗಳು ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಹಾಗೂ ವಿಧಾನಸೌಧ ಇವೆ ಎಂದು ಹೇಳಿದ್ದಾರೆ.
ಪೇಟೆ ಜನರ ಬಗ್ಗೆ ಶಾಲು ಮಾಡಿದ ಆಕ್ಷೇಪವೇನು? ಪೇಟೆ ಜನರ ಬಗ್ಗೆ ಶಾಲು ಮಾಡಿದ ಆಕ್ಷೇಪ, ಅವರೆಲ್ಲ ದೊಡ್ಡ ದೊಡ್ಡವರು, ಅವರು ನನ್ನ ಜೊತೆ ಆಡಲಿಕ್ಕೆ ಬರೋದಿಲ್ಲ, ಆ ಗದ್ದಲದ ಊರಾಗ ಯಾರ್ಯಾರೂ ಮಾತಾಡಿಸೋದಿಲ್ಲ, ಎಲ್ಲರ ಮಾರಿ ಮಿಕಿ ನೋಡ್ಕೋತ ಮಂಗ್ಯ ಆಗಬೇಕೇನು ಎಂದು ಆಕ್ಷೇಪ ಮಾಡಿದಳು. ಶಾಲು ತಾನು ಯಾವಾಗ ಖುಷಿಯಾಗಿರುವೆನೆಂದು ಅಪ್ಪನಿಗೆ ಹೇಳಿದಳು. ಶಾಲು ತನ್ನ ಅಜ್ಜನ ಊರಾಗಿನ ತೋಟ ಹೊಲ ನೋಡಬೇಕು, ಜಾತ್ರೆಗೆ ಹೋಗಬೇಕು, ನಾಟಕ ನೋಡಬೇಕು, ರಾಜು ಗೊಂಬೆ ಹಾಗೂ ಗೌರಿ ಆಕಳು ಮತ್ತು ಅದರ ಕರು ಬೇಕು, ಆವಾಗ ನಾನು ಖುಷಿಯಾಗಿರುವೆನೆಂದು ಅಪ್ಪನಿಗೆ ಹೇಳಿದಳು. ಯಾರು ಯಾರಿಗೆ ಹೇಳಿದರು? ನಾ ಇವತ್ತ ರಾತ್ರಿ ಈ ಮರಿ ಹತ್ರ ಮಲಗುತ್ತೇನೆ. ಈ ವಾಕ್ಯವನ್ನು ಕೊಡಿ ನನ್ನ ಬಾಲ್ಯವ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಶಾಲು ರಾಜುಗೆ ಹೇಳಿದಳು. ಈ ಗದ್ದಲದ ಊರಾಗ ಯಾರ್ಯಾರೂ ಮಾತಾಡಿಸೋದಿಲ್ಲ. ಈ ವಾಕ್ಯವನ್ನು ಕೊಡಿ ನನ್ನ ಬಾಲ್ಯವ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಶಾಲು ಅಪ್ಪನಿಗೆ ಹೇಳಿದಳು. ನನಗೆ ತಂಗಿಲ್ಲ ತಮ್ಮಿಲ್ಲ, ಯಾರ ಕೂಡ ಆಡಲಿ. ಈ ವಾಕ್ಯವನ್ನು ಕೊಡಿ ನನ್ನ ಬಾಲ್ಯವ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಶಾಲು ತನ್ನ ಅಪ್ಪ ಅಮ್ಮನಿಗೆ ಹೇಳಿದಳು. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆ ಉತ್ತರಗಳಿಂದ ಸರಿಯಾದುದನ್ನು ಆರಿಸಿ ಬರೆಯಿರಿ. ಶಾಲು ಇಂಗ್ಲಿಷು ವಿಷಯದಲ್ಲಿ ನಾಪಾಸಾಗಿದ್ದಳು. ರಾಜು ಮನೆಯಲ್ಲಿದ್ದ ಆಕಳ ಹೆಸರು ಗೌರಿ. ನೀರು ಸ್ವಚ್ಛ ಇಲ್ಲದ್ದರಿಂದ ಶಾಲು ಈಸಲು ಹೋಗೋದು ಬೇಡ ಎಂದು ಅವರ ತಂದೆ ಹೇಳಿದರು. ಲಾಲ್ಬಾಗ್ ಬೆಂಗಳೂರು ನಗರದಲ್ಲಿದೆ. ಪ್ರಸ್ತುತ ಪಾಠದಲ್ಲಿ ಬಳಕೆಯಾಗಿರುವ ಈ ಗ್ರಾಮ್ಯ ಪದಗಳನ್ನು ಗಮನಿಸಿ ಅವುಗಳನ್ನು ಮಾದರಿಯಂತೆ ಗ್ರಾಂಥಿಕ ರೂಪದಲ್ಲಿ ಬದಲಿಸಿ ಬರೆಯಿರಿ. ಹಾಂಗ ಹಾಗೆ, ಸಿಕ್ಕಿ ಸಿಗುವುದು, ಚಂದವ್ವ ಚಂದ, ಕೈಯಾಗ ಕೈಯಲ್ಲಿ, ತಿಮಿತಾವ ತಿವಿಯುತ್ತವೆ, ಗುಡಿಯಾಗ ಗುಡಿಯೊಳಗೆ. ಕ್ವಾಟಿ ಕೋಟೆ, ಕೊಟ್ಟಾರ ಕೊಟ್ಟಾರು, ತಿನ್ನಿಸ್ತಾರ ತಿನ್ನಿಸುತ್ತಾರೆ, ಚಿಗರಿ ಚಿಗರೆ, ಮನಿ ಮನೆ, ಬಣ್ಣೇನು ಬಣ್ಣಯೇನು, ಈಕಿನ್ನ ಈಕೆಯನ್ನು, ಸಂಜಾತು ಸಂಜೆ ಆಯಿತು, ಪೇಟಿಗೆ ಪೇಟೆಗೆ, ಬರೀಲಿಕ್ಕೆ ಬರೆಯಲಿಕ್ಕೆ, ಮನಿಗೆ ಮನೆಗೆ, ಉಣಿಸ್ತಾರ ಊಟ ಮಾಡಿಸುತ್ತಾರೆ, ಕರೆದಾರ ಕರೆದಿದ್ದಾರೆ, ಹತ್ರ ಹತ್ತಿರ. ಬಿಡಿಸಿ ಬರೆಯಿರಿ. ಕಣ್ಣೇನು ಕಣ್ಣು ಪ್ಲಸ್ ಏನು, ಮೇಲಕ್ಕರಿಶಿನ ಮೇಲಕ್ಕೆ ಅರಿಶಿನ, ನವಿಲು ಗಣ್ಣ ನವಿಲು ಪ್ಲಸ್ ಕಣ್ಣ, ಭೇಟಿಯಾಗಲಿಕ್ಕೆ ಭೇಟಿ ಪ್ಲಸ್ ಆಗಲಿಕ್ಕೆ, ನೀವಿಬ್ಬರು ನೀವು ಪ್ಲಸ್ ಇಬ್ಬರು, ಹೇಳಬೇಕು ಹೇಳು ಪ್ಲಸ್ ಬೇಕು. ಇನ್ನು ವಿರುದ್ಧಾರ್ಥಕ ನೋಡಿ. ಪಾಸು ನಪಾಸು, ದೂರ ಹತ್ತಿರ, ಹಳ್ಳಿ ಪಟ್ಟಣ, ಮೃದು ಕಠಿಣ, ಸಾಧ್ಯ ಅಸಾಧ್ಯ, ಸಣ್ಣದು ದೊಡ್ಡದು. ಸಂಭ್ರಮ. ನಾನು ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದೆನು. ಗೆಳೆತನ. ಅಕ್ಬರ್ ಮತ್ತು ಬೀರಬಲ್ನದು ಅತ್ಯಂತ ಆತ್ಮೀಯವಾದ ಗೆಳೆತನವಾಗಿತ್ತು. ತಾಕೀತು. ಅಮ್ಮ ನನಗೆ ಕೆರೆ ಕಡೆ ಹೋಗಬೇಡ ಎಂದು ತಾಕೀತು ಮಾಡಿದಳು. ತಾಸು. ನಾನು ದಿನದ 6 ತಾಸು ಶಾಲೆಯಲ್ಲಿ ಕಳೆಯುತ್ತೇನೆ. ಒಡನಾಟ. ನನ್ನ ಆತ್ಮೀಯ ಸ್ನೇಹಿತರೊಂದಿಗೆ ನನ್ನ ಒಡನಾಟವಿದೆ ಎಂದು ಬರೆಯಬಹುದು. ನಾನು ಒಡನಾಟದಿಂದ ಇರುತ್ತೇನೆ ಎಂದು ವಿದ್ಯಾರ್ಥಿ ಬರೆದಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತನೊಂದಿಗೆ ನನ್ನ ಒಡನಾಟವಿದೆ ಎನ್ನುವುದು ಸರಿಯಾದ ಉಪಯೋಗ. ಸೂಟಿ. ರವಿಯು ಬೇಸಿಗೆ ಸೂಟಿಗೆ ಅಜ್ಜಿಯ ಮನೆಗೆ ಹೋಗುವನು. ಕಾಳಜಿ. ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಕಾಳಜಿ ತೋರಿಸುತ್ತಾರೆ, ಅಥವಾ ನಮ್ಮ ತಂದೆ ತಾಯಿಗೆ ನಮ್ಮ ಮೇಲೆ ಕಾಳಜಿ ಇದೆ ಅಂತ ಕೂಡ ಬರಿಬೋದು. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು.
ಮತ್ತೆ ಮುಂದಿನ ಪಾಠ ಪದ್ಯ ಗದ್ಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ಥರ ನೋಡ್ತಾ ಇರಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು.